ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ಕುಮಾರ್ ದಾವಣಗೆರೆ. ಆತ್ಮೀಯರಿಗೆ ಎಲ್ಲರೂ ಹೇಗಿದ್ದೀರಿ? ತಾವೆಲ್ಲ ಚೆನ್ನಾಗಿದ್ದೀರಿ ಅಂತೇಳಿ ನಾನು ಭಾವಿಸಿದ್ದೇನೆ. ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಇವತ್ತು ಈ ದೇಶದಲ್ಲಿ ಭದ್ರತಾ ವ್ಯವಸ್ಥೆಯೊಳಗೆ ಇಡೀ ಪ್ರಪಂಚದಲ್ಲೇ ಭಾಳ ಉತ್ತಮ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಭಾರತೀಯ ಸೈನ್ಯ ವ್ಯವಸ್ಥೆ ನಿಜಕ್ಕೂ ಜಗತ್ತಿಗೆ ಮಾದರಿ. ನಮ್ಮ ದೇಶದ ಗಡಿಯಲ್ಲಿ ನುಸುಳಲಿಕ್ಕೂ ಕೂಡ ಯೋಚನೆ ಮಾಡತಕ್ಕಂಥ ಒಂದು ಸಂದರ್ಭ ಶತ್ರು ದೇಶಗಳಿಗೆ ಕಾಡ್ತಾ ಇದೆ. ಈ ಮಧ್ಯೆ ದಿನ ಬೆಳಗಾದರೆ ವಿರೋಧಿಗಳ ಜೊತೆಗೆ ಕಾದಾಟ, ಬಡಿದಾಟಗಳು, ಗುಂಡಿನ ಸುರಿಮಳೆಗಳು ನಮ್ಮ ಗಡಿಯಲ್ಲಿ ಆವಾಗ ಕೇಳ್ತಾನೆ ಇರ್ತವೆ. ಈ ವಿಚಾರವನ್ನು ನಾನು ಯಾಕೆ ಇಲ್ಲಿ ಮಾತಾಡ್ತಾ ಇದ್ದೀನಿ? ದೇಶದ ಒಳಗಡೆ ಯಾವುದೇ ದುಷ್ಟ ಶಕ್ತಿಗಳು ಬರದಂತೆ ಯಶಸ್ವಿಯಾಗಿ ನಮ್ಮ ಸೈನಿಕರು ನಿತ್ಯ ತಡೆಯುತ್ತಾರೆ. ನಮ್ಮ ದೇಶವನ್ನು, ಈ ಭಾರತ ಮಾತೆಯನ್ನು ಸುರಕ್ಷಿತವಾಗಿ ಇಡುವ ನಿಟ್ಟಿನಲ್ಲಿ ಒಂದು ಯಶಸ್ವಿಯಾದ ಪ್ರಯತ್ನಗಳು ನಿತ್ಯ ನಡೀತಾನೆ ಇರ್ತವೆ. ಆದರೆ ವಿಪರ್ಯಾಸ, ದುರಂತ ಏನಪ್ಪ ಅಂತಂದರೆ, ದೇಶದ ಒಳಗಿನ ಆಂತರಿಕ ಶತ್ರುಗಳನ್ನು ಮಟ್ಟ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಈಗಿನ ರಾಜಕೀಯ ವ್ಯವಸ್ಥೆ ಆ ಥರ ಇದೆ. ರಾಜಕೀಯ ಮಾಡಲಿಕ್ಕೋಸ್ಕರ ಶಾಸಕನಾಗಲಿಕ್ಕೆ, ಸಂಸದನಾಗಲಿಕ್ಕೆ ಏನೆಲ್ಲ ಪ್ರತಿತಂತ್ರಗಳು ನಡೀತಾ ಇದ್ದಾವೆ. ಇದರ ನಡುವೆ ಸಮುದಾಯಗಳ ನಡುವೆ ಒಡಕು ಮೂಡಿಸ್ತಕ್ಕಂಥ ಸಂದರ್ಭಗಳು ಬರ್ತಾ ಇದ್ದಾವೆ. ಇವತ್ತು ನಮ್ಮ ದೇಶದ ಒಳಗಿನ ಶತ್ರುಗಳನ್ನು ಮಟ್ಟ ಹಾಕೋದು ಹೊರಗಿನ ಶತ್ರುಗಳನ್ನು ಮಟ್ಟ ಹಾಕಿದಷ್ಟು ಸುಲಭ ಅಲ್ಲ. ಇದರೆಲ್ಲದರ ನಡುವೆ ಭಾರತ ಮಾತೆ ಈ ನಾಡು ನುಡಿಗೋಸ್ಕರ ದಿನನಿತ್ಯ ನಮ್ಮ ಸೈನಿಕರು ತಮ್ಮ ಜೀವನವನ್ನು ಬಲಿ ಕೊಡ್ತಾರೆ. ಆಗ ತಾನೇ ಮದುವೆ ಆಗಿರುತ್ತೆ, ಪುಟ್ಟ ಮಗು ಆಗಿರುತ್ತೆ, ಖುಷಿ ಸಂತೋಷಗಳ ನಡುವೆ ಊರಿಗೆ ಬರಲಿಕ್ಕೆ ರಜೆ ಸಿಗದೆ ವಿಡಿಯೋ ಕಾಲ್ನಲ್ಲಿ ತನ್ನ ಕುಟುಂಬವನ್ನು, ತನ್ನ ಪರಿವಾರವನ್ನು ನೋಡಿ ಸಮಾಧಾನ ಪಟ್ಟುಕೊಳ್ತಕ್ಕಂಥ ನಮ್ಮ ಸೈನಿಕರು ನಿಜಕ್ಕೂ ನಾವು ಅವರಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸಲಿಕ್ಕೂ ನಾವು ಅನರ್ಹರು. ಅವರಿಗೆ ಏನು ನಾವು ಒಂದು ಸಲ್ಯೂಟ್ ಹೊಡೆದಷ್ಟೇ ಅಲ್ಲದೆ, ಅವ್ರಿಗೆ ಜೈ ಹಿಂದ್ ಹೇಳೋದಷ್ಟೇ ಅಲ್ಲದೆ, ಇನ್ನು ಯಾವ ರೀತಿ ನಾವು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕನ್ನೋದು ನಮಗೆ ಅರಿವಿಗೆ ಬರ್ತಾ ಇಲ್ಲ. ಈ ವಿಚಾರವನ್ನು, ನಾನು ಸೈನಿಕರ ವಿಚಾರವನ್ನು ಯಾಕೆ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ, ನಿನ್ನೆ ನಾನು ಒಂದು ಫೇಸ್ಬುಕ್ ಈ ಮೇಲೆ ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಆ ಫೇಸ್ಬುಕ್ ಪೇಜಲ್ಲಿ ನೋಡಿದೆ, ತನ್ನ ಮಡದಿ ಡೆಲಿವರಿ ಆಗಿರ್ತಾಳೆ, ಒಂದು ಮಗುವಿಗೆ, ಮುದ್ದಾದ ಮಗುವಿಗೆ ಜನ್ಮವನ್ನು ಕೊಟ್ಟಿರ್ತಾಳೆ. ಆ ಜನ್ಮವನ್ನು ಕೊಟ್ಟ ಸಂತೋಷ ಸಂಭ್ರಮದಲ್ಲಿ ಇಡೀ ಕುಟುಂಬವೇ ಭಾಗಿಯಾಗಿರುತ್ತೆ. ನಮಗೆ ಒಂದು ಪುಟ್ಟ ಪಾಪ ಬಂತು ನನ್ನ ಮನೆಗೆ ಅಂತ ಹೇಳಿ ಬಹುತೇಕ ಎಲ್ರಿಗೂ ಖುಷಿ. ಆ ತಂದೆ ತಾಯಿಗಾಲದಲ್ಲೇ, ಆ ಮಗುವಿನ ತಂದೆ ತಾಯಿಗಾಲದಲ್ಲೇ ಅವರ ಅಜ್ಜಿ, ಅಜ್ಜ, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಎಲ್ಲರೂ ಕೂಡ ಖುಷಿಯನ್ನು ಪಟ್ಟಿರ್ತಾರೆ. ಇದರೆಲ್ಲ ಸಂತೋಷ ಸಂಭ್ರಮದ ನಡುವೆ ಆ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತಕಾರಿ ವಿಚಾರ ಬಂತು. ಏನಪ್ಪ ಅಂತಂದರೆ, ಮಗುವಿಗೆ ಇಲ್ಲಿ ತಾಯಿ ಜನ್ಮ ಕೊಟ್ಟರೆ, ತಂದೆಯಲ್ಲಿ ಗಡಿಯಲ್ಲಿ ಶತ್ರುಗಳ ಗುಂಡಿಗೆ ತನ್ನ ಪ್ರಾಣವನ್ನು, ಉಸಿರನ್ನು ಚೆಲ್ಲಿರ್ತಾನೆ. ಈ ಸಂದರ್ಭ ನಿಜಕ್ಕೂ ಎಂಥವರ ಕಲ್ಲದೆಯನ್ನು ಕರಗಿಸ್ತಕ್ಕಂಥ ಒಂದು ವಿಚಾರ ಬಂದೋಯ್ತು. ಏನಪ್ಪ ಅಂತಂದರೆ, ಇಲ್ಲಿ ಮಗುವಿನ ಜನನ ಆಗಿರುತ್ತೆ, ಹಸಿ ಬಾಣತಿ, ಇನ್ನು ಮೈ ಕೂಡ ಆರಿರಲ್ಲ. ನಮ್ಮ ಮನೆಯಲ್ಲೂ ಆಗ್ತಂಗಿರ್ತಾರೆ, ನಮ್ಮ ಮನೆಯಲ್ಲಿ ಈ ಥರ ಸಂದರ್ಭಗಳು ಬಂದಿರ್ತವೆ, ನಾವೆಲ್ಲ ಖುಷಿ ಪಟ್ಟಿರ್ತೇವೆ. ಆ ಸಂತೋಷ ಸಂಭ್ರಮ ಎಲ್ಲೇ ಮೀರಿ ಹೋಗಿರುತ್ತೆ. ಆದರೆ ಹಾಸ್ಪಿಟ್ಲೆಯಲ್ಲಿ ತನ್ನ ಮಡದಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ, ಆದರೆ ಗಡಿಯಲ್ಲಿ ತನ್ನ ಜೀವವನ್ನೇ ಕಳ್ಕೊಂಡಿರ್ತಾನೆ, ಉಸಿರನ್ನು ಚೆಲ್ಲಿರ್ತಾನೆ. ಈ ಒಂದು ವಿಚಾರ ಎಂಥವರ ಮನ ಕಲಕುವಂಥ ವಿಚಾರ ಇದು. ಅಲ್ಲಿ ಆ ಸೈನಿಕರಿಗೆ ಸಕಲ ಸರ್ಕಾರಿ ಮರ್ಯಾದೆಗಳೊಂದಿಗೆ ಗೌರವ ಸಲ್ಲಿಸಬೇಕಾದ್ರೆ ತನ್ನ ಮಡದಿಯನ್ನು ಆಂಬುಲೆನ್ಸ್ನಲ್ಲಿ ಭದ್ರತೆಯಿಂದ ಕರ್ಕೊಂಬಂದು ತನ್ನ ಪತಿರಾಯನಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾಳೆ. ನನ್ನ ಯಜಮಾನ ಇವತ್ತು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾನಂತಂದು ಹೇಳಿ ಖುಷಿಯಿಂದ ತನ್ನ ಯಜಮಾನನ ಕಳಿಸ್ತಾಳೆ. ಇದು ಎಂಥ ಧರ್ಮ ಸಂಕಟ, ಎಂಥ ವಿಪರ್ಯಾಸ! ನನಗೆ ಒಬ್ಬ ಮಗ ಹುಟ್ಟಿದಂಥ ಖುಷಿ ಪಡಬೇಕು, ಅಥವಾ ತನ್ನ ಗಂಡನನ್ನು ಕಳ್ಕೊಂಡಂಥ ಒಂದು ನೋವನ್ನು ಪಡ್ಬೇಕನ್ನೋ ವಿಚಾರ ನಿಜಕ್ಕೂ ಇದು ಭಾಳ ನೋವಿನ ಸಂಗತಿ. ಈ ಥರ ಸಂದರ್ಭಗಳನ್ನು ನಮ್ಮ ಭಾರತೀಯ ನಾರಿಯರು, ಭಾರತದ ಹೆಣ್ಣು ಮಕ್ಕಳು, ನಮ್ಮ ಸಹೋದರಿಯರು ತುಂಬಾ ಅನುಭವಿಸ್ತಾ ಇರ್ತಾರೆ. ಅಲ್ಲಿ ದೇಶಕ್ಕಾಗಿ ತನ್ನ ಯಜಮಾನ ಪ್ರಾಣವನ್ನು ಚೆಲ್ಲಿದರೆ ಇಲ್ಲಿ ತನಗೆ ಮುದ್ದಾದ ಮಗುವಾಗಿ ಮತ್ತೆ ಹುಟ್ಟಿ ಬಂದಿರ್ತಾನೆ. ಇದು ಒಂದು ರೀತಿಯ ಅಸಮಾಧಾನಕರವಾದ ಸಂಗತಿ. ತನ್ನ ಪತಿರಾಯ ದೇಶವನ್ನು ಕಾಯಲಿಕ್ಕೆ ಹೋದರೆ ಇಲ್ಲಿ ತನ್ನ ಮನೆ ಪರಿವಾರವನ್ನು ಕಾಪಾಡ್ತಕ್ಕಂಥ ಹೆಣ್ಣು ಮಕ್ಕಳ ತ್ಯಾಗ,
ಅವರ ಗಂಡಂದಿರ ಬಲಿದಾನ ನಿಜಕ್ಕೂ ಅರ್ಥಪೂರ್ಣವೇ ಸರಿ. ನಿಜಕ್ಕೂ ಆ ಒಂದು ಸೈನಿಕನ ಕುಟುಂಬಕ್ಕೆ ಧೈರ್ಯವನ್ನು ತಡೆದುಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಆ ಮುದ್ದಾದ ಮಗುವಿಗೆ ಒಂದು ನೆಮ್ಮದಿ ಖುಷಿಯನ್ನು ತಂದುಕೊಡಲಿ. ನಾವೆಲ್ಲರ ಆ ತಾಯಿ ಮಗು ಸುರಕ್ಷಿತವಾಗಿರಲಿ, ಆ ಸಹೋದರಿಯ ಬಾಳು ಹಸನಾಗಲಿ ಅಂತೇಳಿ ನಾವು ಹಾರೈಸುತ್ತಾ, ತದನಂತರ ಈ ದೇಶಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ಸೈನಿಕನ ಕುಟುಂಬಕ್ಕೆ ಒಂದು ಬಿಗ್ ಸಲ್ಯೂಟ್ ಅನ್ನು ಹೇಳ್ತಾ ನಾನು ಈ ಕ್ಷಣದ ಈ ಹೊತ್ತಿನ ವಿಚಾರವನ್ನು ನಾನು ಮುಗಿಸ್ತೇನೆ. ತದನಂತರ ಈ 2-3 ದಿನಗಳ ಹಿಂದೆ ನಾವು ಈ ಡ್ರಮ್ ಸೀಡ್ಸ್ ಪದ್ಧತಿಯನ್ನು ನಮ್ಮ ಭಾಗದ ಗುಡದಳ್ಳಿ ಮತ್ತು ಹರಿಹರ ತಾಲೂಕು ಗುಡದಳ್ಳಿ ಬೂದಿಯಾಳ ಭಾಗದ ರೈತರಾದಂಥ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದಂಥ ಜೆ.ಸಿ. ಮಾತೇಶ್ರವರು ಮತ್ತು ಇನ್ನೊಬ್ಬ ಪ್ರಗತಿಪರ ರೈತ ಮಿತ್ರರಾದಂಥ ಚಂದ್ರಶೇಖರಪ್ಪನವರು ಭಾಳ ವಿಭಿನ್ನವಾಗಿ ಪ್ರಯತ್ನ ಮಾಡಿ ರೈತರಿಗೆ ಸದುಪಯೋಗವಾಗ್ತಕ್ಕಂಥ ಒಂದು ಡ್ರಮ್ ಸೀಡ್ಸ್ ಪದ್ಧತಿಯನ್ನು ಮಾಡಿದ್ದಾರೆ. ಇದರಿಂದ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ, ತುಂಬ ಒಳ್ಳೆಯದಾಗ್ತದೆ. ಈ ಪದ್ಧತಿಯನ್ನು ಎಲ್ಲರೂ ಕೂಡ ಅಳವಡಿಸಿ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಗುಡದಳ್ಳಿ ಗ್ರಾಮಕ್ಕೆ ಭೇಟಿಯನ್ನು ಕೊಡಿ, ನೀವು ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ರಿ ಅಂತ ಹೇಳ್ತಾ ಮಗದೊಮ್ಮೆ ಆ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಂತಹ ಸೈನಿಕನಿಗೆ ಭಕ್ತಿಪೂರ್ವಕ ನಮನಗಳು. ಧನ್ಯವಾದ.